ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೇಮಾ ಕಿಚನ್. ಸೊ ಇವತ್ತು ಹೇಮಾ ಕಿಚನ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಮ್ಮ ಕಿಚನ್ನಲ್ಲಿ ನಾವು ಇನ್ಸ್ಟೆಂಟಾಗಿ ರಸಮ್ನ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಇದು ನಮ್ಮ ಮನೆಯಲ್ಲೇ ಬೇಳೆ ಇಲ್ಲದೇ ಸುಲಭವಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗಾಗಿ ಬ್ಲ್ಯಾಕ್ ಪೆಪ್ಪರ್, ಜೀರಿಗೆ. ಸೊ ಇಲ್ಲಿ ನಾನು ಹುಣಸೆ ಹುಳಿ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದಾದ್ಮೇಲೆ ಇಂಗ್, ಸಾಸಿವೆ, ಜೀರಿಗೆ, ಉಪ್ಪು, ಅಡಿಗೆ ಅರಿಶಿನ, ಕರಿ ಲೀವ್ಸ್, ಗಾರ್ಲಿಕ್, ಕೊರಿಯಂಡರ್, ರೆಡ್ ಚಿಲ್ಲಿ. ಸೊ ಒಂದು ಚಿಕ್ಕದು ಬೆಲ್ಲದ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂದರೆ, ಒಂದು ಕಡಾಯಿನ ಬಿಸಿಗಿಟ್ಬಿಟ್ಟು ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ನಾನು 2 ಸತಿ ತೊಗೊಂಡಿದ್ದೀನಿ, ಯಾಕಂದರೆ ಒಂದು ಒಗ್ಗರಣೆಗೆ ಮತ್ತು ಇನ್ನೊಂದು ಹುರ್ಕೊಳ್ಳೋದಕ್ಕೆ. ಸೊ ಹುರ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ಇದಾದಮೇಲೆ ಒಂದು ಜಾರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಪುಡಿ ಆಗಬೇಕಿದು. ಸೊ ಇದಾದಮೇಲೆ ಇನ್ನೊಂದು ಕಡಾಯಿಯಲ್ಲಿ ನಾನು ಹುಣಸೆ ಹುಳಿ ರಸ ಹಾಕಿಬಿಟ್ಟು ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೆಲ್ಲದ ಪೀಸನ್ನು ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿ ಕುದಿಯೋಕೆ ಇಟ್ಕೋಬೇಕು. ಸೊ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಇದಾದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ, ಕರಿ ಲೀವ್ಸ್. ಸೊ ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ನೀವು ಇಂಗನ್ನು ಸೇರಿಸ್ಕೊಳ್ಳಿ. ಇಂಗು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವು ಒಗ್ಗರಣೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಇದಾದಮೇಲೆ ನಾನು ಇಲ್ಲಿ ಕೊರಿಯಂಡರ್ನ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಾದ್ಮೇಲೆ ನಾವು ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಪೌಡರ್ನ, ಜೀರಾ ಪೌಡರು, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಸೊ ಇದಾದಮೇಲೆ ಮತ್ತೆ ಕೊರಿಯಂಡರ್ ಹಾಕ್ಕೊತಾ ಇದ್ದೀನಿ. ಸೊ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಸೊ ನೋಡಿ ಗೈಸ್, ಹೇಗೆ 2 ನಿಮಿಷದಲ್ಲಿ ಕ್ವಿಕ್ಕಾಗಿ ರಸಮ್ನ ಹೇಗೆ ಮಾಡ್ಬೋದು ಅಂತ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈಗಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.